ಹಾಯ್ ಫ್ರೆಂಡ್ಸ್, ಟುಡೇ ಕ್ಲಾಸ್ ಹೌ ಟು ಸಕ್ಸೀಡ್ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಎನಿ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಆರ್ ಸ್ಟೇಟ್ ಗೌರ್ಮೆಂಟ್. ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಎಕ್ಸಾಮ್ ನಡೆಸ್ತಿರ್ತಕ್ಕಂಥ ಎನಿ ಎಕ್ಸಾಮ್, ಈಗ IAS ಇಂದ ಹಿಡಿದು ಎನಿ RRB ಎಕ್ಸಾಮ್ ಆಗಿರ್ಬೋದು, ಮತ್ತು ಸ್ಟೇಟ್ ಗೌರ್ಮೆಂಟಲ್ಲಿ ಇರ್ತಕ್ಕಂತಹ STA ಹಿಡಿದು ಮತ್ತು ಸ್ಕೂಲ್ ಟೀಚರ್ ಆಗಿರ್ಬೋದು, ಮತ್ತು KS ಎಕ್ಸಾಮ್ವರೆಗಿನ ನಾವು ಯಾವುದೇ ಪರೀಕ್ಷೆಯಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಸಕ್ಸಸ್ ಹೊಂದಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನಾವು ನೋಡ್ಬೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 10 ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸಕ್ಸಸ್ ಟಿಪ್ ಹೇಳ್ತಾ ಹೋಗ್ತೀನಿ ಟುಡೇ ಕ್ಲಾಸಸ್. ನೀವು ನೋಡ್ಬೋದು ಈ 10 ಆಗಿರ್ತಕ್ಕಂತಹ ಪ್ರಾಕ್ಟಿಕಲ್ ಆಗಿರ್ತಕ್ಕಂತಹ ಸಕ್ಸಸ್ ಟಿಪ್ ಇಟ್ಕೊಂಡಿದ್ದಾದ್ರೆ ನೀವು 100% ಸಕ್ಸಸ್ ಆಗ್ತೀರಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ನೀವು ಏನಪ್ಪಾ ಅಂದ್ರೆ ಒಂದು ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದಾದ್ರೆ ನೀವು ಸಕ್ಸಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಇರಬೇಕಾಗುತ್ತದೆ. ಹಾಗಾಗಿ ನಾವು ನೋಡೋಣ ಫಸ್ಟ್ ಯಾವ ರೀತಿಯಾಗಿರ್ತಕ್ಕಂಥ ನೀವು ಟಿಪ್ಸ್ ಯೂಸ್ ಮಾಡಬೇಕು ಅನ್ನೋದಾದ್ರೆ, ಫಸ್ಟ್ ಮೇಕ್ ಎ ಡೈಲಿ ಟೈಮ್ ಟೇಬಲ್. ನೀವು ಯಾವುದೇ ಒಂದು ಎಕ್ಸಾಮ್ ರೈಟ್ ಮಾಡಬೇಕು ಅನ್ನೋದಾದ್ರೆ ಆ ಎಕ್ಸಾಮ್ನಲ್ಲಿ ಫಸ್ಟು ನೀವು ಡೈಲಿ ಆಗಿರ್ತಕ್ಕಂಥ ಸ್ಟಡಿ ಪ್ಲಾನ್ ಒಂದು ಟೈಮ್ ಟೇಬಲ್ ಹಾಕಿಡ್ರಿ. ಫಸ್ಟು ಟೈಮ್ ಟೇಬಲ್ ಯಾವ ರೀತಿ ಹಾಕಬೇಕು ಅನ್ನೋದಾದ್ರೆ, ಸಿಲೆಬಸ್ ಕಾಪಿ ಇಟ್ಕೊಳ್ರಿ. ಆ ಸಿಲೆಬಸ್ ಕಾಪಿ ವೈಸ್ ನೀವು ಏನು ಮಾಡ್ಬೇಕು ಅನ್ನೋದಾದ್ರೆ ಟೈಮ್ ಟೇಬಲ್ ಹಾಕಿರಿ ಡೈಲಿ. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನೀವು ಸಿಲೆಬಸ್ ಕಾಪಿ ಇಲ್ದಂಗೆ ಡೈಲಿ ಟೈಮ್ ಟೇಬಲ್ ಹಾಕಿ ಅಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ನೀವು ಯಾವ ಎಕ್ಸಾಮ್ಗೆ ಯಾವ ಸಿಲೆಬಸ್ ಯಾವ ರೀತಿ ಓದಬೇಕು ಅನ್ನೋದು ನಿಮಗೆ ಮೆಥಡ್ ಸಿಗಲ್ಲ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಮೇಕ್ ಎ ಡೈಲಿ ಟೈಮ್ ಟೇಬಲ್ ಅಂತ ನಾನು ಹೇಳ್ತೇನೆ. ಸೆಕೆಂಡ್ ಒಂದು ರೀಡ್ ಎ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನೀವು ಹಿಂದೆ ನಡೀತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆ ಪ್ರಿವಿಯಸ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಎಕ್ಸಾಮ್ ಬರೀಬೇಕಾದ್ರೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಹಾಸ್ಕೊಂಡಿರ್ತೀರಾ, HSTR ಎಕ್ಸಾಮ್ ಆಗಿರ್ಬೋದು, ಟೀಚರ್ಸ್ ಎಕ್ಸಾಮ್ನಲ್ಲಿ, ಅಥವಾ KS ಆಗಿರ್ಬೋದು, IAS ಎಕ್ಸಾಮ್, ಎನಿ ಎಕ್ಸಾಮ್, ಅಲ್ಲಿ ಏನಪ್ಪ ಅಂದ್ರೆ ರೀಡ್ ಎ ಪ್ರೀವಿಯಸ್ ಕ್ವಶನ್ ಪೇಪರ್ ಓದಿದ್ರೆ ಸೊ ಮೇಕೆ ನೀವು ಕ್ವಶನ್ ಪೇಪರ್ ಯಾವ ರೀತಿ ಆಗಿರ್ತಕ್ಕಂಥ ರೆಡಿ ಇರುತ್ತೆ ಅನ್ನೋದ್ರ ಬಗ್ಗೆ ಅದು ಸಿಗ್ತಾ ಹೋಗ್ತೈತೆ ನಿಮಗೆ ಮೆಥಡ್. ಮತ್ತು ಯಾವ ಏರಿಯಾದಲ್ಲಿ ಕೇಳಿದ್ದಾರೆ ಕ್ವಶನ್, ನಾನು ಓದ್ತಿರ್ತೋ ಸಿಲೆಬಸ್ ಏನು ಸ್ಟಡಿ ಮಾಡ್ತಿರ್ತಾನೆ ಸಿಲೆಬಸ್ಸು, ಆ ಸಿಲೆಬಸ್ನಲ್ಲಿ ನನ್ನ ಸಬ್ಜೆಕ್ಟ್ನಲ್ಲಿ ಯಾವ ಏರಿಯಾ ಸಬ್ಜೆಕ್ಟ್ನಲ್ಲಿ ಕೇಳಿದ್ದಾರೆ, ಸಬ್ಜೆಕ್ಟ್ ಕ್ವಶನ್ ಯಾವ ರೀತಿ ತೆಗೆದಿದ್ದಾರೆ, ಯಾವ ಸಬ್ಜೆಕ್ಟ್ನಲ್ಲಿ ಯಾವ ಏರಿಯಾದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ತೆಗೆದಿದ್ದಾರೆ ಅನ್ನೋದು ನಿಮಗೆ ಒಂದು ಮೆಥಡ್ ತಿಳ್ತಾ ಹೋಗ್ತಿದೆ. ಹಾಗಾಗಿ ರೀಡ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಸ್ ದ ಸೆಕೆಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಮತ್ತು ಥರ್ಡ್ ಒನ್ ಬರೋದಾದ್ರೆ ಸ್ಟಡಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಓನ್ಲಿ. ನೀವು ಎನಿ ಎಕ್ಸಾಮ್ ಸ್ಟಡಿ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಮೆಟೀರಿಯಲ್ ಸ್ಟಡಿ ಮಾಡಬೇಕಾಗುತ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಸಂಬಂಧಪಟ್ಟಲಾಗಿರ್ತಕ್ಕಂಥ ಸಿಲೆಬಸ್ ಇಲ್ದಂಗೆ ಬೇರೆದು ಏನಾದರೂ ಓದಿದ್ರೆ ಸೊ ನೀವು ನೆಗೆಟಿವ್ ಆಗಿರ್ತಕ್ಕಂಥ ಮಾರ್ಕ್ಸ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವು ಸಿಲೆಬಸ್ ವೈಸ್ ಪ್ರಕಾರ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಆಥರ್ಸ್ ಆಗಿರ್ಬೋದು ಆ ಮೆಟೀರಿಯಲ್ಸ್ ಯೂಸ್ ಮಾಡಬೇಕಾಗುತ್ತದೆ. ಇವು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಅನ್ನೋದಾದ್ರೆ ನಾನು ಫಸ್ಟ್ ಹೇಳ್ತೀನಿ, ನಿಮ್ಮ ಗೌರ್ಮೆಂಟ್ ಬುಕ್ಸ್ ಏನದು NCERT ಬುಕ್ಸ್ ಆಗಿರ್ಬೋದು ಮತ್ತು ಸ್ಟೇಟ್ KTBS ಬುಕ್ ಆಗಿರ್ಬೋದು, ಇವನ್ನ ಸ್ಟಡಿ ಮಾಡಬೇಕಾಗುತ್ತದೆ. ಇವು ಫಸ್ಟ್ ಸ್ಟ್ಯಾಂಡರ್ಡ್ ಬುಕ್ಸ್. ನೆಕ್ಸ್ಟ್ ಆಥರ್ಸ್ ವೈಸ್ ಎನಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಅನ್ನು ನೀವು ತಗೊಂಡು ಓದಿ ಅಂತ ಹೇಳ್ತೀನಿ. ನೀವು ಯಾವುದೇ ಒಂದು ಸಬ್ಜೆಕ್ಟಿಗೂ ಯಾವುದೇ ಆಗಿರ್ತಕ್ಕಂಥ ಕೆಟ್ಟದ್ದಲ್ಲ ಬುಕ್ಸ್, ಬಟ್ ನಿಮ್ಮ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ವಿಷಯ ಮಾತ್ರ ಓದಬೇಕಾಗುತ್ತದೆ. ನೀವು ಬೇರೆ ಸಬ್ಜೆಕ್ಟನ್ನು ಸಿಲೆಬಸ್ನಲ್ಲಿ ಈ ಪೋರ್ಷನ್ ಇದ್ರೆ ನೀವು ಏನೋ ಒಂದು ಪೋರ್ಷನ್ ಓದ್ಕೊಂತಿದ್ರೆ ಕ್ವಶನ್ ಬರೋದಿಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇರ್ತಕ್ಕಂಥ ಮೋಸ್ಟ್ ಟ್ರಿಕ್ಸ್ ಅಂತ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟು ಫೋರ್ತ್ ಒನ್ ಡೈಲಿ ರಿವಿಷನ್ ಈಸ್ ಕಂಪಲ್ಸರಿ. ನೀವೇನು ಮಾಡಪ್ಪ ಅನ್ನೋದಾದ್ರೆ ಮಾರ್ನಿಂಗು ಸ್ಟಡಿ ಮಾಡ್ಕೊಂತ ಕೂತ್ಕೊಂಡಿರಿ. ಸೊ ಆಫ್ಟರ್ನೂನ್ ಆಯ್ತು ಈವ್ನಿಂಗ್ನಲ್ಲಿ ಫೈನಲ್ ಆಗಿ ನೀವೇನು ಮಾಡ್ಬೇಕು ಅಂದ್ರೆ ರಿವಿಷನ್ ಮಾಡಿ. ನಾನು ಡೇ ಇದ್ದ ಈವ್ನಿಂಗ್ವರೆಗೂ ಏನು ಸ್ಟಡಿ ಮಾಡಿದ್ದೀನೋ ಸೊ ಒನ್ ಟೈಮ್ ರಿವಿಷನ್ ಮಾಡಿದರೆ ಅದು ನಿಮ್ಗೇನಾಗುತ್ತೆ, ಅದು ತಲೆಯಲ್ಲೇ ಉಳಿತೈತೆ, ಮೈಂಡ್ ರೆಕಾರ್ಡ್ ಆಗ್ತಾ ಹೋಗ್ತೈತೆ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ. ಸೊ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಏನಾದರೂ ಇದ್ದರೆ ನೀವು ಆರಾಮಾಗಿ ಆಪ್ಷನ್ನು ಟಿಕ್ ಮಾಡ್ಬೋದು ಸರಿಯಾಗಿರ್ತಕ್ಕಂಥ, ಅಂದರೆ ಕರೆಕ್ಟ್ ಆನ್ಸರ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ ಫಿಫ್ತ್ ಒನ್ ಇಂಪ್ರೂವ್ ಯುವರ್ ವೀಕ್ ಸಬ್ಜೆಕ್ಟ್ ಫಸ್ಟ್. ನೀವು ಸ್ಟಡಿ ಮಾಡ್ತಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ಎನಿ ಒನ್ ಆದರೂ ಏನಪ್ಪ ಅಂದರೆ ಒಂದು ಸಬ್ಜೆಕ್ಟ್ನಲ್ಲಿ ವೀಕ್ ಇರ್ತೀರ. ಸೊ ಆ ಸಬ್ಜೆಕ್ಟ್ನಲ್ಲಿ ಇಂಪ್ರೂವ್ ಮಾಡಿಕೊಳ್ರಿ. ವೀಕ್ ಏರಿಯಾ ಸಬ್ಜೆಕ್ಟ್ ಆಗಿರ್ಬೋದು ಆ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಮತ್ತು ವೀಕ್ ಏರಿಯಾ ಕ್ವಶನ್ಸ್ಗಳಲ್ಲಿ ಕೇಳ್ತಿರ್ತಕ್ಕಂಥದ್ದು ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಏನಾಗುತ್ತಪ್ಪ ಅಂದರೆ ಸೊ ಆಲ್ರೆಡಿ ಬ್ಯಾಲೆನ್ಸ್ ಮಾಡ್ತೀರಿ ಎಲ್ಲ ಸಬ್ಜೆಕ್ಟ್ನಲ್ಲೂ. ಮೋಸ್ಟ್ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಬ್ಯಾಲೆನ್ಸ್ ಯುವರ್ ಸಬ್ಜೆಕ್ಟ್. ಪೇಪರ್ 1 ಆಗಿರ್ಬೋದು, ಯಾವುದೇ ಪೇಪರ್ 2 ಅಂತ ಕರೀತಾರಲ್ಲ, ಅಲ್ಲಿ ಪೇಪರ್ 1 ಪೇಪರ್ 2 ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನಿಮ್ಮ ಸಬ್ಜೆಕ್ಟಿಗೆ. ಅದು ಮೋಸ್ಟ್ ಇಂಪಾರ್ಟೆಂಟೇ. ನೀವು ಒಂದು ಸಬ್ಜೆಕ್ಟ್ನಲ್ಲಿ ಸ್ಟ್ರಾಂಗ್ ಇದ್ದೀರಾ, ಸೊ ಅನದರ್ ಒಂದು ಸಬ್ಜೆಕ್ಟ್ನಲ್ಲಿ ಏನಾದರೂ ವೀಕ್ ಇದ್ದರೆ ಸೊ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೈನಲ್ನಲ್ಲಿ ನೀವು ಫೇಲ್.
ಸೊ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ವೀಕ್ ಏರಿಯಾ ಏನು ವೀಕ್ ಸಬ್ಜೆಕ್ಟ್ ಇರ್ತೈತಲ್ಲ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸ್ಟ್ರಾಂಗ್ ಮಾಡ್ಕೊಂತ ನೀವೇನು ಮಾಡಬೇಕು ಅಂದ್ರೆ ಆಲ್ ಪೇಪರ್ ಒನ್ ಇದಿಲ್ಲ, ಸೊ ಸಬ್ ಸಬ್ಜೆಕ್ಟನ್ನು ಬ್ಯಾಲೆನ್ಸ್ ಮಾಡ್ಕೊಂತ ಹೋಗಿ ಅಂತ ನಾನು ಹೇಳ್ತೀನಿ, ಅದು ಇಂಪಾರ್ಟೆಂಟೇ. ನೆಕ್ಸ್ಟ್ 6th ಒನ್ ಬರೋದಾದರೆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್. ನೀವು ಡೈಲಿ ಸ್ಟಡಿ ಮಾಡ್ತಿದ್ದೀರಾ, ಸೊ ಸಿಲೆಬಸ್ ವೈಸ್ ಪ್ರಕಾರ ಪೇಪರ್ 1 ಪೇಪರ್ 2 ಓಕೆ, ಬಟ್ ವೀಕ್ಲಿ ಸಂಡೇ ಇವು ಏನಪ್ಪ ಅಂದರೆ ಟೇಕ್ ದ ಮಾಕ್ ಟೆಸ್ಟ್. ನೀವು ಮಾಕ್ ಟೆಸ್ಟ್ ತಂದರೆ ಯು ಸ್ಟ್ರಾಂಗ್ ದ ಮೇನ್ ಎಕ್ಸಾಮ್, ಬಿಕಾಸ್ ಮಾಕ್ ಟೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ನಿಮ್ಗೆ ಏನು ಮಾಡುತ್ತಂದರೆ ಡೈಲಿ ಪ್ರಾಕ್ಟೀಸ್ ಆರ್ MCQ 100 ಚಾಲೆಂಜಸ್ MCQ ತಗೊಂಡ್ರೆ ನೀವು ಏನಾಗುತ್ತಪ್ಪ ಅಂದರೆ ಪ್ರಾಕ್ಟೀಸ್ ಮಾಕ್ ಟೆಸ್ಟ್ ಅನ್ನು ಮಾಡಿದ್ದೀರಿ ಪ್ಲಸ್ MCQ 100 ಡೈಲಿ 100 ಡೇಸ್ MCQ ಚಾಲೆಂಜ್ ಮಾಡಿದ್ರೆ ಇವು ಪರ್ಫೆಕ್ಟ್ ದ ಎಕ್ಸಾಮ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್. ಯಾವುದೇ ಪರೀಕ್ಷೆಯಲ್ಲಿ ನೀವು ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ 7th ಒನ್ ಯೂಸ್ ಶಾರ್ಟ್ ನೋಟ್ಸ್ ಆ್ಯಂಡ್ ಟ್ರಿಕ್ಸ್. ನೀವು ಡೈಲಿ ಓದ್ತಿದ್ದೀರಾ, ಸೊ ಸಿಲೆಬಸ್ ವೈಸ್ ಕಾಫಿ ಇಟ್ಕೊಂಡು ಒಂದು ಲೆಸನ್ ಆಗಿರ್ಬೋದು, ಒಂದು ಸಬ್ಜೆಕ್ಟ್ ಇರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಸಿಲೆಬಸ್ ವೈಸ್ ಆ ಲೆಸನ್ನಲ್ಲಿ ನೀವೇನು ಮಾಡಿರಪ್ಪ ಅಂದರೆ ಶಾರ್ಟ್ ನೋಟ್ಸನ್ನು ಮಾಡ್ಕೊಳ್ರಿ. ಸೊ ಇಂಪಾರ್ಟೆಂಟ್ ಯಾವುದೇ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಸ್ಟ್ ರಿವರ್ಸ್ ನಾರ್ತ್ ರಿವರ್ಸ್ ಅಂತ ಒಂದು ಕ್ವಶನ್ಸ್ ಇರುತ್ತೆ, ಅಲ್ಲಿ ಕೇಳ್ಬೋದು ಯಾವುದೇ. ಸೊ ಅಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಯಾವುದು ಅದು ಒಂದು ಮೆಥಡ್ ಹಾಕ್ಯಬೋದು. 1 ವರ್ಡ್ ಇದ್ದ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಕಾವೇರಿ ಅನ್ನೋದಾದ್ರೆ ಕೆ ಅಂತ ಹಾಕೊಳ್ರಿ, ನರ್ಮದಾ ನದಿ ಅನ್ನೋದಾದ್ರೆ ಎನ್ ಅಂತ ಹಾಕೊಳ್ರಿ. ಈ ತರ ವರ್ಡ್ಸ್ ಸ್ಟ್ರಿಕ್ಸ್ ಯೂಸ್ ಮಾಡ್ಕೋಬೇಕು. ಅಂದ್ರೆ ಪೂರ್ವಾಭಿಮುಖವಾಗಿ ಹರಿತದ ನದಿಗಳು, ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಗಳು, ಇವು ರಿವರ್ಸ್ ಏನದವಲ್ಲ. ಸೊ ಶಾರ್ಟ್ ಒನ್ ವರ್ಡ್ಸ್ ಏನಪ್ಪ ಅಂದ್ರೆ ಟೇಕ್ ದ ಎಕ್ಸಾಮ್ ನಲ್ಲಿ ಫುಲ್ ಆಗಿರ್ತಕ್ಕಂಥ ನೀವು ವರ್ಡ್ಸ್ ಅನ್ನು ಏನಪ್ಪ ಅಂದ್ರೆ ತಲೆಯಲ್ಲಿ ಬರ್ತೈತಿ. ಹಾಗಾಗಿ ನಿಮ್ಗೆ MCQ ಏನಾದ್ರು ಕೊಟ್ಟರೆ ಅಲ್ಲಿ ನೀವು ಈ ಟ್ರಿಕ್ಸ್ ಯೂಸ್ ಮಾಡಿಕೊಂಡ್ರೆ 100% ಏನಾಗ್ತೀರಾ ಸಕ್ಸಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ 8th ಒನ್ ಅವಾಯ್ಡ್ ದ ಮೊಬೈಲ್ ಡಿಸ್ಟ್ರಾಕ್ಷನ್. ನೀವು ಸ್ಟಡಿ ಮಾಡಬೇಕಾದ್ರೆ ಮೊಬೈಲನ್ನು ಯೂಸ್ ಮಾಡಿದ್ರೆ 100% ಡಿಸ್ಟ್ರಾಕ್ಷನ್ ಆಗ್ತೀರಾ ಅಂತ ಹೇಳ್ತೀನಿ. ಅಂದರೆ ತೊಂದರೆ ಒಳಗು ಮಾನಸಿಕವಾಗಿ ಹೋಗ್ತೀರಾ. ಸೊ ಅಲ್ಲಿ ಏನು ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್, ಯೂಟ್ಯೂಬನ್ನು ಏನೇನೋ ಬರ್ತಾ ಹೋಗ್ತವೆ. ಸೊ ನೀವು ಏನಪ್ಪ ಅಂದರೆ ವಾಚ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ಏನಪ್ಪ ಅಂದರೆ ನೀವು ಡೈಲಿ ಎಫರ್ಟ್ ಏನು ಮಾರ್ನಿಂಗಿಂದ ಎಫರ್ಟ್ ಹಾಕ್ತಿರೋ ಅಲ್ಲಿ ಏನಪ್ಪ ಅಂದರೆ ಈವ್ನಿಂಗ್ನಲ್ಲಿ ಕ್ಲೋಸ್ ಯುವರ್ ಸ್ಟಡಿ. ಅಂದರೆ ನೀವು ಓದಿರ್ತಕ್ಕಂಥ ಎಲ್ಲ ಲಾಸ್ ಆಗುತ್ತೆ ಸ್ಟಡಿ. ಹಾಗಾಗಿ ನೀವು ಏನಾದರೂ ಯೂಸ್ ಮಾಡಲೇಬೇಕು ಅನ್ನೋದಾದರೆ ಸೊ ಫಿಕ್ಸ್ ಯುವರ್ ಟೈಮ್, ಮೊಬೈಲ್ ಟೈಮ್ ಯೂಸ್ ದ ಮೊಬೈಲ್ ಟೈಮ್ ಫಿಕ್ಸ್ ಇನ್ ಟೈಮ್. ಅಂದರೆ ಏನಾದರೂ ಸಾಯಂಕಾಲ 6 to 7 PM ಆಗಿರ್ಬೋದು, ಅಥವಾ 8 PM to 9 PM ಇದ್ದ ಒಂದು ಟೈಮ್ ಕೊಡಿ ಅಷ್ಟೇ. ಯಾಕಂದರೆ ಎಫೆಕ್ಟಿವ್ ಆಗಿರ್ತಕ್ಕಂಥ ನಾನು ಸಕ್ಸಸ್ ಆಗಲೇಬೇಕು ಅನ್ನೋದಾದರೆ ಈ ಟಿಪ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ. ನೀವು 5 ನಿಮಿಷಕ್ಕೊಮ್ಮೆ ಫೋನ್ ಯೂಸ್ ಮಾಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಕಳಿಸೋದು ಮತ್ತು ವಾಚ್ ಮಾಡೋದು ಏನೋ ನಿಮ್ಮ ಏನಪ್ಪ ಅಂದರೆ ಮೈಂಡ್ನಲ್ಲಿ ಡಿಸ್ಟ್ರಾಕ್ಷನ್ ಆಗುತ್ತೆ, ನಿಮ್ಮ ಸ್ಟಡಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಅದು ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು 9th ಒನ್ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್. ಯಾಕಂದರೆ ನೀವು 7 to 6 hour ಆಗಿರ್ತಕ್ಕಂಥ ಡೈಲಿ ಏನಪ್ಪ ಅಂದರೆ ಮಿನಿಮಮ್ ಸ್ಲೀಪ್ ಮಾಡಲೇಬೇಕಾಗುತ್ತದೆ. ಇದು ಏನಪ್ಪ ಅಂದರೆ ಕಡ್ಡಾಯವಾಗಿರ್ತಕ್ಕಂಥದ್ದು. ಯಾಕಂದರೆ ನೀವು 24 hourನಲ್ಲಿ 7 to 8 ಸ್ಲೀಪ್ ಮಾಡಿದ್ದೆ ಅಂದರೆ ನೀವು ಏನಪ್ಪ ಅಂದರೆ ಮೈಂಡ್ನಲ್ಲಿ ಸೊ ನೀವೇನಪ್ಪ ಅಂದರೆ ಒಂದು ಕೂಲ್ ಆಗಿರುತ್ತೆ. ಬಟ್ ನೀವು 80 hour ಸ್ಟಡಿ ಮಾಡ್ತೀನಿ ಅನ್ನೋದಾದರೆ ನೀವು ಯಾವುದೇ ಏನಪ್ಪ ಅಂದರೆ ಮೈಂಡ್ನಲ್ಲಿ ಎನಿ ಸ್ಟಡಿ ಪ್ಲ್ಯಾನ್ ಮೆಥಡ್ ಉಳಿಯಂಗೂ ಇಲ್ಲ ಮತ್ತು ನಾಲೆಡ್ಜು ಇಂಪ್ರೂವ್ ಆಗಲ್ಲ. ಸೊ ಏನಪ್ಪ ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಪ್ಲಸ್ ಸ್ಮಾರ್ಟ್ ವರ್ಕ್ ಮಾಡ್ಕೊಳ್ರಿ, 7ರಿಂದ 8 ತಾಸು ನಿದ್ದೆ ಮಾಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಅದು ಓಕೆ, ಇದಾಯಿತು. ಸೊ 10th ಲಾಸ್ಟ್ ಒನ್ ಸ್ಟೇ ದ ಕಾನ್ಸ್ಟೆಂಟ್. ನೀವು ಕಾನ್ಸ್ಟೆಂಟ್ ಆಗಿ ವರ್ಕ್ ಮಾಡಿದರೆ ಅಂದರೆ ನಿಮ್ಮ ಫೋಕಸ್ ಯಾವ ಕಡೆ ಓನ್ಲಿ ಬಾರ್ ಸ್ಟಡಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಹೊರಗೆ ನಿಮ್ಮದು ಏನಪ್ಪ ಅಂದರೆ ಫೋಕಸ್ ಇರಬಾರ್ದು, ಓನ್ಲಿ ಸ್ಟಡಿ ಕಾನ್ಸ್ಟೆಂಟ್ ಆಗಿರಬೇಕು. ಯಾಕಂದರೆ ಈ ಕಾನ್ಸ್ಟೆಂಟ್ ಆಗಿದ್ದರೆ ನೀವು ಸಕ್ಸಸ್ ಆಗ್ತೀರಾ. ಯಾಕಂದರೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಹೋಗ್ತಾರೆ, ಡೇ ಬೈ ಡೇ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸೊ ನಾಲೆಡ್ಜ್ ಇಂಪ್ರೂವ್ ಆದರೆ ಆಟೋಮೆಟಿಕ್ ಯುವರ್ ಎಕ್ಸಾಮ್ ಪಾಸ್ ಆಗ್ತಾರ ಅಂತ ನಾನು ಹೇಳ್ತೀನಿ. ಸೊ ಇದು ಏನಪ್ಪ ಅಂದರೆ ಹೌ ಟು ಪಾಸ್ ಸಕ್ಸೆಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಮೇನ್ ಆಗಿರ್ತಕ್ಕಂಥ 10 ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸಕ್ಸಸ್ ಟಿಪ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಯಾರ್ಯಾರು ನೀವು ಆಗಿರ್ತಕ್ಕಂಥ ವಾಚ್ ಮಾಡ್ತಿದ್ರು ಈ ವಿಡಿಯೋನ, ಸೊ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಕಾಮೆಂಟ್. ಎನಿ ಡೌಟ್ ಇದ್ದರೆ ನೀವು ಕಾಮೆಂಟ್ ಮೂಲಕ ಟೈಪ್ ಮಾಡಿ. ಸೊ ನಾವು ತಕ್ಷಣ ಇರತಕ್ಕಂಥ ಆನ್ಸರ್ ನೀಡ್ತೀವಿ ಅಂತ ಹೇಳ್ತೀನಿ. ಸೊ ನೀವು ಏನಾದರೂ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ
ಟಿಪ್ಸು ಟ್ರಿಕ್ಸ್ ಬಗ್ಗೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಂದರೆ HS TAR, ಪ್ಯೂ ಲೆಕ್ಚರ್ಸ್ ಆಗಿರ್ಬೋದು, GPS TAR, PS TAR ಎಕ್ಸಾಮ್ ಆಗಿರ್ಬೋದು, ಎನಿ FD ಈ ರೀತಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳಿಗೂ ಎಲ್ಲ ಸಬ್ಜೆಕ್ಟ್ಗಳಿಗೂ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಸೊ ಈಗ ಸ್ಟ್ರಾಂಗ್ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಸ್ಕೂಲ್ ಟೀಚರ್ ಬಗ್ಗೆ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಪ್ಯೂ ಲೆಕ್ಚರ್ಸ್ಗೆ ನಾನು ಭಾಳ ಈಗ ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ ಮತ್ತು ಎಕ್ಸಾಮ್ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಏನಪ್ಪ ಅಂದರೆ ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಈಗ ಯಾರ್ಯಾರು ಹೊಸದಾಗಿ ನೋಡ್ತಿದ್ರೋ ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವೇನು ಮಾಡಪ್ಪ ಅಂದರೆ ಹೊಸ ವಿಡಿಯೋಗಳನ್ನು ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಸೊ ನಾನು ಈಗ ನಮ್ಮದು ಜಾಯಿನ್ ಆಪ್ಷನ್ ಇದೆ. ಸೊ ಅಲ್ಲಿ ಕೂಡ ಮೆಂಬರ್ಶಿಪ್ ಆದವರಿಗೆ ನಿಮಗೇನಾದರೂ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸಸ್ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಪ್ಯೂ ಲೆಕ್ಚರ್ಸ್ಗೆ, HS TARಗೆ ಎಕ್ಸಾಮ್ ಹೆವಿ ಏನಪ್ಪ ಅಂದರೆ ಟ್ರಿಕ್ಸ್ ಯಾವ ರೀತಿ ಎಕ್ಸಾಮ್ ಪಾಸ್ ಮಾಡಬೇಕು ಮತ್ತು ಅವ್ರಿಗೆ ಏನಪ್ಪ ಅಂದರೆ ನಮ್ಮ ನಂಬರನ್ನು ಕೊಡ್ತೀವಿ, ಅಂದರೆ ಅವ್ರಿಗೆ ನೋಟ್ಸ್ಗಳನ್ನು ಹಾಕ್ತೀವಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಸೊ ಆ ನಂಬರ್ ಇಸ್ಕೊಂಡು ನಾವೇನು ಮಾಡ್ತೀವಿ, ಅವ್ರಿಗೆ ಮೆಂಬರ್ಶಿಪ್ ಆದವ್ರಿಗೆ ಯಾವ ಸಬ್ಜೆಕ್ಟ್ ನಿಮ್ಮದು ಹಿಸ್ಟ್ರಿನ ಅಥವಾ ಪ್ಯೂ ಲೆಕ್ಚರ್ಸಾ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ನಮ್ಮ ಹತ್ತಲ್ಲಿರ್ತಕ್ಕಂಥ ಮೆಟೀರಿಯಲನ್ನು ಅವ್ರಿಗೇನು ಮಾಡ್ತೀವಿ, ಸೊ ಸೆಂಡ್ ಮಾಡ್ತೀವಿ. ಹಾಗಾಗಿ ಇದು ಓನ್ಲಿ ಏನಪ್ಪ ಅಂದರೆ ನೋಟ್ಸು ಇಂಪಾರ್ಟೆಂಟು, ಮೆಂಬರ್ಶಿಪ್ ಓನ್ಲಿ ಅವ್ರಿಗೆ ಅಷ್ಟೇ ನಾವು ಕ್ಲಾಸಸ್ ಅಂದರೆ ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ. ಸೊ ನಾನು ಡೈಲಿ ನಾರ್ಮಲ್ ವಿಡಿಯೋ ಮಾಡ್ತಾ ಹೋಗ್ತೀನಿ, ಬಟ್ ಅವರಿಗೆ ವಿಶೇಷ ಮೆಂಬರ್ಶಿಪ್ ಆದವ್ರಿಗೆ ವಿಶೇಷ ತರಗತಿಯನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ ಅಂತ ಹೇಳಿ, ಸೊ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.